ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಗೋರಿ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಗೋರಿಯಾದಂಥ ಡಾಕ್ಟರ್ ಅಗರ್ಭನಾಥ್ ಅಗೋರ್ ಭೈರವಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋ ಹಾಗೆ ಅಗೋರಿಗಳು ಅಂದರೆ ಒಂದು ರೀತಿಯಾದಂಥ ಭಯದ ವಾತಾವರಣ ಇರುತ್ತೆ ಜನಸಾಮಾನ್ಯರಲ್ಲಿ. ಅಗೋರಿಗಳ ಬಳಿ ಹೋಗಲಿಕ್ಕೆ ಭಯಪಡ್ತೀವಿ. ಅಗೋರಿಗಳ ದಿನಚರಿ ಯಾವ ರೀತಿಯಾಗಿರುತ್ತೆ, ಹಾಗೆ ಅವರ ಜೀವನ ಶೈಲಿ ಹೇಗಿರುತ್ತೆ, ನಮಗೇನಾದರೂ ಸಮಸ್ಯೆಗಳು ಉಂಟಾದರೆ ಆ ಸಮಸ್ಯೆಗಳಿಗೆ ಅಗೋರಿಗಳಿಂದ ಪರಿಹಾರ ಸಿಗುತ್ತಾ, ಅವರು ಯಾವ ರೀತಿಯಾದಂಥ ಪರಿಹಾರಗಳನ್ನು ನಮಗೆ ತಿಳಿಸ್ಕೊಡ್ಬಹುದಾಗಿದೆ. ಇನ್ನು ನಾವು ಸಮಸ್ಯೆಯಲ್ಲಿ ಇದ್ದಾಗ ಜ್ಯೋತಿಷ್ಯರ ಬಳಿ ಹೋಗ್ತೀವಿ, ಅವರು ಒಂದು ರೀತಿಯಾದಂಥ ಪರಿಹಾರವನ್ನು ಒದಗಿಸಿ ಕೊಡ್ತಾರೆ. ಇನ್ನು ಅಘೋರಿಗಳು ಮಾಡುವಂಥ ಪೂಜೆಗಳು ಪುನಸ್ಕಾರಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಅಘೋರಿಯ ಕುರಿತಾಗಿ, ಅಘೋರಿ ಅಮ್ಮನವರ ಕುರಿತಾಗಿ ಒಂದು ಎವಿ ಇದೆ, ನೋಡ್ಕೊಂಡು ಬರೋಣ. ನಿಮ್ಮ ಸಕಲ ಕಾರ್ಯಸಿದ್ಧಿಗೆ ಬೇಕಿದೆ ಅಘೋರಿ ಪರಿಹಾರ. ಸಂಕಷ್ಟದ ಬದುಕಿಗೆ ಬೆಳಕನ್ನ ನೀಡಲಿದ್ದಾರೆ ಅಘೋರ್ ಭೈರವಿ. ಎಲ್ಲೂ ಈಡೇರದ ಸಮಸ್ಯೆಗಳಿಗೆ ಇಲ್ಲಿ ಸಿಗಲಿದೆ ಸೂಕ್ತ ಪರಿಹಾರ. ಅಗರ್ಭನಾಥ್ ಅಘೋರ್ ಭೈರವಿ ಇವರು ನಮ್ಮ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಘೋರಿ. ಇವರ ದರ್ಶನವೇ ಒಂದು ಪವಾಡ, ಇವರ ಅನುಗ್ರಹವೇ ಒಂದು ವರ. ಸಾಕ್ಷಾತ್ ಭೈರವ ಮತ್ತು ಭೈರವಿಯ ಆರಾಧಕರಾಗಿ ತಮ್ಮ ದಿವ್ಯ ಶಕ್ತಿಯಿಂದ ನಾಡಿನ ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ. ಜನ್ಮ ಜನ್ಮಾಂತರಗಳ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ಹಲವು ಸಮಸ್ಯೆಗಳಿಂದ ದೋಷಗಳಿಂದ ನಲುಗಿ ಹೋಗುತ್ತಿದ್ದವರ ಬದುಕಿಗೆ ಬೆಳಕಾಗುತ್ತಿದ್ದಾರೆ ಡಾಕ್ಟರ್ ಅಗರ್ಭನಾಥ್ ಅಘೋರ್ ಭೈರವಿ. ಕಠೋರ ತಪಸ್ಸು, ಧ್ಯಾನ, ಹಠಸಾಧನೆಯಿಂದ ಮೃತ್ಯುವನ್ನ ಗೆದ್ದು ಇವತ್ತು ಲೋಕ ಕಲ್ಯಾಣಕ್ಕಾಗಿ ಲೋಕ ಸಂಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಆಧ್ಯಾತ್ಮದಲ್ಲಿ ಅಪಾರವಾದ ಸಾಧನೆಯನ್ನ ಮಾಡಿದ್ದಾರೆ. ಆದ್ದರಿಂದಲೋ ಏನೋ ಇವರ ಅಮೃತ ಹಸ್ತಗಳಿಂದ ನಡೆಯುವಂತಹ ಪೂಜೆ, ಹೋಮ, ಯಾಗಗಳಲ್ಲಿ ಭಾಗವಹಿಸಿದ್ರೆ ಸಾಕು, ಭಕ್ತರು ತಮ್ಮ ಸಕಲ ಸಂಕಷ್ಟಗಳಿಂದ ಮುಕ್ತಿ ಹೊಂದುತ್ತಿದ್ದಾರೆ. ಇವರು ಕಲಿತ ರುದ್ರಮಂತ್ರ ತಂತ್ರಗಳಿಂದ ಎಂತಹದ್ದೇ ದೋಷಗಳಿರಲಿ, ಅನಾರೋಗ್ಯದ ಸಮಸ್ಯೆಗಳಿರಲಿ ಕೇವಲ ಕೆಲವೇ ದಿನಗಳಲ್ಲಿ ಪರಿಹಾರಗೊಳ್ಳುತ್ತದೆ. ಪ್ರತಿ ವಿಶೇಷ ಶುಭ ದಿನಗಳಲ್ಲಿ ತಮ್ಮ ತಾಂತ್ರಿಕ ಸಾಧನೆಯಿಂದ ಭಕ್ತರಿಗೆ ಶೀಘ್ರ ಫಲ ದೊರಕಿಸಿಕೊಡ್ತಿದ್ದಾರೆ. ಎಲ್ಲೂ ಗುಣವಾಗದ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಿದ್ದ ರೋಗಿಗಳು ಇವರ ಬಳಿ ಬಂದು ಸಂಪೂರ್ಣವಾಗಿ ಗುಣಮುಖರಾಗ್ತಿದ್ದಾರೆ. ಇಷ್ಟು ಮಾತ್ರವಲ್ಲ, ಮುಖ್ಯವಾಗಿ ಕಾಳಸರ್ಪದೋಷ, ದೃಷ್ಟಿದೋಷ, ಶತ್ರು ಸಂಹಾರ, ಅನಾರೋಗ್ಯ, ಕಂಕಣ ದೋಷ, ಮಕ್ಕಳ ಫಲ, ಶಿಕ್ಷಣ, ದೀರ್ಘಾಯಸ್ಸು, ಭಯರೋಗಗಳ ನಿವಾರಣೆ, ವ್ಯಾಪಾರ ಸಿದ್ಧಿ, ಹೀಗೆ 10 ಹಲವು ಸಮಸ್ಯೆಗಳನ್ನ ದೋಷಗಳನ್ನ ನಿವಾರಿಸಿಕೊಳ್ತಿದ್ದಾರೆ. ಎಂತಹದ್ದೇ ದೋಷ ಇರಲಿ, ಇವರ ದಿವ್ಯ ಶಕ್ತಿಯಿಂದ ಸಮಸ್ಯೆಗೆ ತಕ್ಕ ಹಾಗೆ ಪೂಜಾ ವಿಧಿ ವಿಧಾನಗಳನ್ನ ನೆರವೇರಿಸಿಕೊಡಲಿದ್ದಾರೆ. ಜೀವನದಲ್ಲಿ ನೊಂದು ಬೆಂದು ಹೋಗಿದ್ದಂತಹ ಇವರ ಅನುಗ್ರಹದಿಂದ ಇವತ್ತು ಸಂತಸದಿಂದ ಜೀವನವನ್ನ ಸಾಗಿಸುತ್ತಿದ್ದಾರೆ. ಗುಣವಾಗದ ಕಾಯಿಲೆಗಳಿಗೆ ಇವರ ಶಕ್ತಿಯೇ ದಿವ್ಯ ಔಷಧಿಯಾಗುತ್ತದೆ. ಸಾಧ್ಯವಾದರೆ ನೀವು ಒಮ್ಮೆ ಅಮ್ಮನವರ ದರ್ಶನ ಪಡೆದು ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಿ. ಇನ್ನು ಅಮ್ಮ, ಮೊದಲನೇದಾಗಿ ನೀವು ಶಿವ, ಭೈರವ, ಭೈರವಿಯರ ಆರಾಧಕರಾಗಿ ಈಗಾಗಲೇ ಸಾವಿರಾರು ಭಕ್ತರಿಗೆ ಪರಿಹಾರವನ್ನು ಒದಗಿಸಿ ಕೊಟ್ಟಿದ್ದೀರಾ. ಭಕ್ತರು ನಿಮ್ಮ ಬಳಿ ಬಂದಾಗ ಮೊದಲನೇದಾಗಿ ಅವರಿಗೆ ಯಾವ ರೀತಿಯಾದಂಥ ಪರಿಹಾರವನ್ನು ನೀವು ಹೇಳ್ತೀರಾ? ಆದೇಶ್ ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀ ಮಹಾಕಾಳ್. ಈಗ ಭಕ್ತರಿಗೆ, ನಮ್ಮ ಬಳಿಗೆ ಬಂದಂಥ ಭಕ್ತರುಗಳಿಗೆ ನಾವು ಯಾವ ರೀತಿ ಪರಿಹಾರ ಕೊಡ್ತೀವಿ ಅಂದರೆ ಅವರ ಸಮಸ್ಯೆಗಳನ್ನು ಮೊದಲು ನೋಡ್ಕೊತೀವಿ. ಈಗ ಅವರಿಗೆ ಸಮಸ್ಯೆ ಯಾವ ರೀತಿ ಬಂದಿದೆ, ಇಲ್ಲ ಅವ್ರಿಗೆ ದೈವಿಕವಾಗಿ ಬಂದಿದೆಯಾ, ಅಥವಾ ದೇವರಿಂದ ತೊಂದರೆ ಆಗಿದೆಯಾ, ಇಲ್ಲ ಅವರ ಒಂದು ಪೂರ್ವ ಜನ್ಮದ ತೊಂದರೆ ಆಗಿದೆಯಾ, ಅಥವಾ ಯಾವುದಾದ್ರೂ ಒಂದು ಆತ್ಮದೋಷಗಳು ಅಥವಾ ಮಾಟ ಮಂತ್ರ ದೋಷಗಳಿಂದ ತೊಂದರೆ ಆಗಿದೆಯಾ, ಈ ರೀತಿ ದೋಷಗಳನ್ನ ನೋಡಿಕೊಂಡು ಆ ದೋಷಕ್ಕೆ ಪರಿಹಾರ ಯಾವ ರೀತಿ ತಗೋಬೇಕು ಅಂತ ನೋಡ್ತೀವಿ. ಆ ಪರಿಹಾರಗಳನ್ನ ನಾವು ಆ ದೋಷಗಳ ಮುಖಾಂತರ ನಾವು ದೋಷ ನಿವಾರಣೆ ಮಾಡೋದ್ರ ಮುಖಾಂತರ ಮಾಡಿಕೊಡ್ತೀವಿ. ಓಕೆ, ಜನಸಾಮಾನ್ಯರು ಅಘೋರಿಗಳು ಅಂದ ತಕ್ಷಣ ಒಂದು ರೀತಿಯಾದಂಥ ಭಯದ ವಾತಾವರಣ ಇರುತ್ತೆ. ನಿಮ್ಮ ವೇಷಭೂಷಣಗಳಾಗಿರ್ಬೋದು, ನಿಮ್ಮ ದಿನಚರಿ ಆಗಿರ್ಬೋದು, ಈ ರೀತಿ ಇರುತ್ತೆ. ಸೊ ಭಕ್ತರು ನಿಮ್ಮ ಬಳಿ ಬಂದಾಗ ಅವರ ರಿಯಾಕ್ಷನ್ ಹೇಗಿರುತ್ತೆ? ಸೊ ನೀವು ಅವ್ರ ಜೊತೆ ಹೇಗೆ ಸ್ಪಂದಿಸ್ತೀರಾ ಅಂತ?
ಈಗ ಅಘೋರಿಗಳ ವೇಷ ನೋಡಿದ್ರೆ ಎಲ್ರಿಗೂ ಆಶ್ಚರ್ಯವಾಗಿರುತ್ತೆ, ಭಯನೂ ಸಹ ಅವರಿಗೆ ಉಂಟಾಗುತ್ತೆ. ಕಾರಣ ಏನು ಅಂತಂದರೆ, ಈಗ ನಾರ್ಮಲ್ಲಾಗಿ ಸಾಮಾನ್ಯವಾದ ಜನಗಳಿದ್ದಂಗೆ ನಾವು ಇರೋದಿಲ್ಲ. ಒಂದು ರೀತಿ ಈಗ ಯಾವುದಾದ್ರೂ ಒಂದು ನಾವು ತಾಂತ್ರಿಕ ಪೂಜೆಗಳನ್ನ ಮಾಡಬೇಕಾದ್ರೆ ನಾವು ವೇಷನ ಭಸ್ಮ ಧಾರಣೆ ಮಾಡಲೇಬೇಕಾಗತ್ತೆ. ಸೊ ಆ ಭಸ್ಮ ಧಾರಣೆ ಮಾಡಬೇಕಾದ್ರೆ ಚಿತಾಭಸ್ಮ ಧಾರಣೆ ಮಾಡ್ತೀವಿ. ಚಿತಾಭಸ್ಮ ಧಾರಣೆ ಮಾಡೋದ್ರಿಂದ ಸೈಂಟಿಫಿಕ್ ಆಗಿಯೂ ಸಹ ಅದು ಒಂದು ಉಪಯುಕ್ತತೆ ಇದೆ. ಅದೇ ರೀತಿ ನಾವು ಎನರ್ಜಿಗಳನ್ನ, ಅಂದರೆ ನೆಗೆಟಿವ್ ಎನರ್ಜಿ, ಆ ನೆಗೆಟಿವ್ ನಕಾರಾತ್ಮಕ ಶಕ್ತಿಗಳನ್ನ ನಾವು ಅದನ್ನು ಭೇದಿಸ್ಬೇಕು, ಆ ಶಕ್ತಿಗಳ ಜೊತೆ ನಾವು ಹೋರಾಟ ಮಾಡಬೇಕು ಅಂತಂದರೆ ನಮಗೆ ಕೆಲವು ರುದ್ರಾಕ್ಷಿ ಆಗಲಿ, ಮುಂಡಮಾಲೆ ಆಗಿರಲಿ, ಅಥವಾ ಭಸ್ಮಧಾರಣೆ ಆಗಿರಲಿ, ಇವೆಲ್ಲ ನಾವು ಧರಿಸಲೇಬೇಕಾಗತ್ತೆ. ಸೊ ಇದರಿಂದ ನಮಗೆ 50% ಅಂದರೆ 50% ನಾವು ಆ ಶಕ್ತಿಗಳನ್ನ ನಾವು ಭೇದಿಸೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಇನ್ನು ಉಳಿದಿದ್ದು ಪೂಜಾ ವಿಧಾನಗಳು ಏನು ನಾವು ಮಾಡಿಕೊಡ್ತೀವಿ, ನಾವು ಪೂಜಾ ವಿಧಾನದಿಂದ ಅವರಿಗೆ ಪರಿಹಾರಗಳು ಸಿಗುತ್ತವೆ. ಸೊ ಯಾರಿಗೇ ಆಗಲಿ ಎನರ್ಜಿಗಳು ರಿಸೀವ್ ಮಾಡೇ ಮಾಡ್ತೀವಿ. ನಾವು ಕೂಡ ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಎನರ್ಜಿಗಳನ್ನ ರಿಸೀವ್ ಮಾಡೇ ಮಾಡ್ತೀವಿ. ರಿಸೀವ್ ಮಾಡಿದಾಗ ಯಾವ ರೀತಿ ಅದನ್ನು ಡಿಸ್ಚಾರ್ಜ್ ಮಾಡಬೇಕು ಅನ್ನೋದನ್ನು ವಿಧಾನ ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮದು ವೇಷಗಳಿರುತ್ತವೆ. ಸೊ ಇದನ್ನು ಭಯಪಡಿಸ್ಬೇಕು ಅಂತ ಹಾಕ್ಕೊಳ್ಳೋದೇ ಆಗಿರಲಿ, ಅಥವಾ ಮತ್ತು ಇದು ನಮ್ಮ ಪಂಥದಲ್ಲಿ ಪದ್ಧತಿ ಇದೆ. ನಾವು ಈಗ ಪಾಡಿ ಕಟ್ಟಬೇಕಾದ್ರೆ ಯಾವ ರೀತಿ ನಾವು ಕಟ್ಟಬೇಕು, ಈ ಮಾಲೆಗಳು ಯಾಕೆ ಹಾಕಬೇಕು, ಇದೆಲ್ಲ ಪದ್ಧತಿ ಪ್ರಕಾರ ನಾವು ಅದನ್ನು ಹಾಕ್ಕೊಂಡು ನಾವು ಪೂಜೆಗಳನ್ನ ಮಾಡಿಕೊಡೋದಕ್ಕೋಸ್ಕರ ಅದನ್ನು ಹಾಕ್ಕೊಳ್ತೀವಿ. ಇನ್ನು ಅಮ್ಮ, ನಮಗೇನಾದರೂ ಪರಿಹಾರ ಬೇಕು, ಸಮಸ್ಯೆಗಳಿವೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವ ರೀತಿಯಾದಂಥ ಸಮಸ್ಯೆಗಳಿದ್ದರೆ ನಿಮ್ಮನ್ನು ನಾವು ಬಂದು ಭೇಟಿ ಆಗಬಹುದು? ಎಲ್ಲ ರೀತಿ ಸಮಸ್ಯೆಗಳು ಅಂದರೆ ಹುಟ್ಟಿನಿಂದ ಬಂದಿರತಕ್ಕಂಥ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಮತ್ತು ಮನೆಯಲ್ಲಿ ಯಾವುದಾದ್ರೂ ದೋಷಗಳಿರುತ್ತವೆ. ಕೆಲವು ಮನೆಗಳಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಮತ್ತು ಸಾಂಸಾರಿಕವಾಗಿ ಸಂಸಾರದಲ್ಲಿ ಚೆನ್ನಾಗಿರ್ತಾರೆ, ಆದರೆ ಸಮಾಧಾನ ಅನ್ನೋದು ಇರೋದಿಲ್ಲ. ಯಾಕೆ ಆ ಮನೆಗೆ ಸಮಾಧಾನ ಇರೋದಿಲ್ಲ ಅಂದರೆ ಮನೆ ತೊಂದರೆ ಆಗಿರ್ಬೋದು, ಅಥವಾ ವಾಸ್ತುನೂ ತಗೊಳ್ತಾರೆ. ಇದರಲ್ಲಿ ವಾಸ್ತು ತೊಂದರೆ ಇದ್ರೂ ಮನೆಯಲ್ಲಿ ಅವರಿಗೆ ಅಸಮಾಧಾನ ಇರುತ್ತೆ. ಸೊ ಈ ಥರ ಸಮಸ್ಯೆಗಳೆಲ್ಲ ಇರುತ್ತವೆ. ಆ ಸಮಸ್ಯೆಗಳನ್ನ ನಾವು ಅದನ್ನು ನೋಡಿ ಅದನ್ನು ಪರಿಹಾರ ಮಾಡಿಕೊಡೋದಕ್ಕೆ ಒಂದು ನೋಡ್ಕೊಳ್ತೀವಿ. ಮತ್ತು ಅವರಿಗೆ ಏನಾದರೂ ಈಗ ದೋಷಗಳು, ಆ ದೋಷಗಳಲ್ಲಿ ಗ್ರಹಗಳ ದೋಷಗಳಿದ್ದರೆ, ಮತ್ತು ಈಗ ಗುರು ಚಾಂಡಾಲ ಯೋಗ ನಡೆಯುತ್ತಾ ಇರುತ್ತೆ, ಮತ್ತು ಗುರುದು ಒಂದು ಅಂಶ ಅಥವಾ ಗುರುದು ಒಂದು ದೃಷ್ಟಿ ಕಡಿಮೆ ಆದರೆ ಅದಕ್ಕೆ ದೋಷಗಳಿರುತ್ತವೆ. ಸೊ ಇದಕ್ಕೆ ಗ್ರಹಗಳ ಪರಿಹಾರಗಳು, ಮತ್ತು ರಾಹು ದೋಷ ಇರುತ್ತೆ, ಕಾಳಸರ್ಪ ದೋಷ ಇರುತ್ತೆ, ಈ ರೀತಿ ದೋಷಗಳು ಇದ್ದೇ ಇರುತ್ತವೆ. ಆ ದೋಷಗಳನ್ನ ಸಹ ನಾವು ನಿವಾರಣೆ ಯಾವ ರೀತಿ ಮಾಡಬೇಕು, ಯಾವ ಪೂಜೆ ಮಾಡಬೇಕು ಅವ್ರಿಗೆ ಅನ್ನೋದನ್ನು ನೋಡಿ ಮಾಡಿಕೊಡ್ತೀವಿ. ಓಕೆ. ಇನ್ನು ನಿಮ್ಮನ್ನು ಭೇಟಿ ಆದಾಗ ಈಗ ಪೂಜೆಗಳು ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಪೂಜೆಗಳು ಹೇಳ್ತೀರಾ, ಅಥವಾ ಮನೆಯಲ್ಲೇ ನಮಗೆ ಮಾಡ್ಕೊಳ್ಳೋಕ್ಕೆ ಪೂಜೆಗಳು ಹೇಳ್ತೀರಾ? ಯಾವ ರೀತಿಯಾದಂಥ ಪೂಜೆಗಳನ್ನ ನೀವು ಸಜೆಸ್ಟ್ ಮಾಡ್ತೀರಾ ಅಂತ? ಈಗ ಕೆಲವು ಪೂಜೆಗಳು ಮನೆಯಲ್ಲಿ ದೋಷ ಇದ್ದಾಗ ಮನೆಯಲ್ಲೇ ನಾವು ಮಾಡಬೇಕಾಗಿ ಬರುತ್ತೆ. ಈಗ ಮನೆಯಲ್ಲಿ ಸುದರ್ಶನ ಹೋಮ, ಮತ್ತು ಧನ್ವಂತರಿ ಹೋಮ, ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದಾಗ ಸೊ ಆಗ ಮನೆಯಲ್ಲೇ ಮಾಡಿಕೊಡ್ಬೇಕಾಗಿರುತ್ತೆ. ಕೆಲವು ಪೂಜೆಗಳನ್ನು ಅಂದರೆ ಈಗ ತಾಂತ್ರಿಕವಾದ ಪ್ರತ್ಯಂಗಿರ ಹೋಮ ಆಗಿರ್ಬೋದು, ಅಥವಾ ಇನ್ನೂ ನಾವು ಈಗ ದೊಡ್ಡ ಹೋಮಗಳು, ಯಾಗಗಳನ್ನ ಮಾಡಬೇಕಾದ್ರೆ ನಾವು ದೇವಸ್ಥಾನಗಳಲ್ಲಿ ಅಥವಾ ಯಾವುದಾದ್ರೂ ಪುಣ್ಯಕ್ಷೇತ್ರಗಳಲ್ಲಿ ಮಾಡಿಕೊಡ್ತೀವಿ. ಇನ್ನೂ ಅತಿಯಾಗಿ ನಾವು ತುಂಬ ಬೇಗನೆ ಶೀಘ್ರ ಪರಿಹಾರ ಕೊಡಬೇಕು ಅಂತಂದರೆ ಸ್ಮಶಾನದಲ್ಲಿ ಪೂಜೆಗಳಿರುತ್ತವೆ. ಸ್ಮಶಾನದಲ್ಲಿ ಕೂತು ಪೂಜೆಗಳನ್ನ ಮಾಡಿಕೊಡ್ತೀವಿ. ಸೊ ಅದು ಬಂದ್ಬಿಟ್ಟು ಕಾಲಭೈರವ ಹೋಮ ಆಗಿರ್ಬೋದು, ಅಥವಾ ರೌದ್ರ ಅಘೋರ ಹೋಮಗಳು, ಇದೆಲ್ಲ ಸ್ಮಶಾನದಲ್ಲಿ ಪೂಜೆಗಳಿರುತ್ತವೆ. ಸೊ 3 ರೀತಿ ಅವ್ರಿಗೆ ಅನುಕೂಲ ಯಾವ ರೀತಿ ಇರುತ್ತೆ, ಅವರು ಯಾವುದಕ್ಕೆ ಅವ್ರದ್ದು ಒಂದು ಶಕ್ತಿ, ಅಂದರೆ ನಾವು ಹಾರ ಅಂತ ಕರಿತೀವಿ, ಈ ಹಾರ ಶಕ್ತಿ ಅವರು ಯಾವುದಕ್ಕೆ ಹೊಂದ್ಕೊಳ್ಳುತ್ತೆ ನೋಡಿಕೊಂಡು ಅವ್ರಿಗೆ ಪೂಜೆ ಮಾಡಿಕೊಡ್ತೀವಿ. ನದಿ ದಡದಲ್ಲಿ ಪೂಜೆಗಳಿರುತ್ತವೆ, ಹೊಳೆಗಳಲ್ಲಿ ಪೂಜೆಗಳಿರುತ್ತವೆ, ಆ ರೀತಿ ಬೇರೆ ಬೇರೆ ವಿಧಗಳಲ್ಲಿ ಇರುತ್ತವೆ. ಇನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ವಾಡಿಕೆ ಇದೆ, ಆಷಾಢ ಮಾಸದಲ್ಲಿ ಒಂದು ರೀತಿಯಾದಂಥ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಶ್ರಾವಣ ಮಾಸ ಇನ್ನೇನು ಹತ್ತಿರ ಬಂತು. ಸೊ ಆ ಶ್ರಾವಣ ಮಾಸದಲ್ಲಿ ಏನಾದರೂ ವಿಶೇಷ ಪೂಜೆಗಳನ್ನು ನೀವೇನಾದರೂ ಮಾಡೋದು ಒಂದು ಇದೆಯಾ ಅಂತ? ಇದೆ ಅಮ್ಮ. ಶ್ರಾವಣ ಮಾಸದಲ್ಲಿ
ಮುಖ್ಯವಾಗಿ ಅನುಷ್ಠಾನಗಳಲ್ಲಿ ಈಗ ನಾವು ಆಷಾಢ ಮಾಸದ ಅನುಷ್ಠಾನಗಳು ದೇವಿ ಬಗ್ಗೆ ಇತ್ತು. ಅದೇ ರೀತಿ ಶ್ರಾವಣ ಮಾಸದಲ್ಲಿಯೂ ಸಹ ಅನುಷ್ಠಾನಗಳಿರುತ್ತವೆ. ಇಲ್ಲಿ ಮುಖ್ಯವಾಗಿ ಶ್ರಾವಣ ಮಾಸದಲ್ಲಿ ವಿಷ್ಣು ಆರಾಧನೆ ಜಾಸ್ತಿ ಇರುತ್ತೆ. ಮತ್ತು ಶಿವನ ಆರಾಧನೆ, ವಿಷ್ಣು ಆರಾಧನೆಯೂ ಮಾಡ್ತಾರೆ. ಅದೇ ರೀತಿ ಶನೇಶ್ವರ ಪೂಜೆಗಳು ಅಂದರೆ ಶನಿ ದೋಷ ನಿವಾರಣೆ ಮಾಡ್ತಕ್ಕಂಥದ್ದು ತಿಲಾ ಪೂಜೆ ಅಂತ ಮಾಡ್ತೀವಿ. ತಿಲಾ ಪೂಜೆಗಳು ನಾವು ಮಾಡೋದ್ರಿಂದ ಏನಾಗುತ್ತೆ, ತುಂಬ ಆರೋಗ್ಯದ ದೃಷ್ಟಿಯಲ್ಲಿ ಮತ್ತು ಮನೆಯಲ್ಲಿ ಶಾಂತಿ ದೃಷ್ಟಿಯಲ್ಲಿ ಎಲ್ಲದಕ್ಕೂ ತಿಲಾ ಪೂಜೆ ಮುಖ್ಯವಾಗಿ ಬೇಕಾಗತ್ತೆ. ಇದು ಶ್ರಾವಣ ಮಾಸದಲ್ಲಿ ಮುಖ್ಯವಾಗಿ ತಿಲಾ ಪೂಜೆ ಮಾಡಬೇಕಾಗತ್ತೆ. ಆ ತಿಲಾ ಪೂಜೆ ವಿಧಾನ, ಯಾವ ರೀತಿ ನಾವು ಆ ತಿಲಾನ ಉಪಯೋಗಿಸ್ಕೋಬೇಕು, ಯಾವ ತಿಲಾನ ನಾವು ಯಾವ ದೇವ್ರಿಗೆ ಉಪಯೋಗಿಸ್ಬೇಕು, ಆಂಜನೇಯ ಸ್ವಾಮಿಗೆ, ಶನೇಶ್ವರ ಸ್ವಾಮಿಗೆ, ಈ ರೀತಿ ತಿಲಾ ಪೂಜೆಯೂ ಮುಖ್ಯವಾಗಿ ಶ್ರಾವಣ ಮಾಸದಲ್ಲಿ ಇರುತ್ತೆ. ಅದರಿಂದ ಪರಿಹಾರ ಮತ್ತು ಅದರಿಂದ ಆರೋಗ್ಯದಲ್ಲಿ ಎಲ್ಲನೂ ಹೇಳ್ಕೊಡೋದಕ್ಕೆ, ತೋರಿಸ್ಕೊಡೋದಕ್ಕೂ ಸಹ ಶ್ರಾವಣ ಮಾಸ ಮುಖ್ಯ. ಓಕೆ, ಹಾಗಿದ್ರೆ ಶ್ರಾವಣ ಮಾಸದಲ್ಲಿ ಈ ತಿಲಾ ಪೂಜೆ ಅನ್ನೋದು ವಿಶೇಷ ಅಂತ ಹೇಳಿದ್ರಿ. ಈ ತಿಲಾ ಪೂಜಾದಲ್ಲಿ ಯಾರೆಲ್ಲ ಪಾಲ್ಗೊಳ್ಬಹುದು ಅಂತ ಹೇಳ್ತೀರಾ? ಅಂದರೆ ಅದಕ್ಕೆ ಆದಂಥ ಒಂದು ವಯಸ್ಸಿನ ವಯೋಮಿತಿ ಇದೆಯಾ? ಯಾವ ರೀತಿಯಾಗಿರುತ್ತೆ? ಇಲ್ಲ, ಈ ತಿಲಾ ಪೂಜೆಗೆ ಎಲ್ಲರೂ ಭಾಗವಹಿಸ್ಬೋದು, ವಯಸ್ಸಿನ ಇದು ಬರೋದಿಲ್ಲ. ಯಾಕೆ, ಭಗವಂತನ ಆರಾಧನೆ ಮಾಡೋದಕ್ಕೆ ಯಾವುದೇ ವಯಸ್ಸಿನ ಒಂದು ವಯೋಮಿತಿ ಇರೋದಿಲ್ಲ. ಭಗವಂತನ ಆರಾಧನೆ ಮಾಡಬೇಕು ಅಂದರೆ ಆಗದೇ ಇಲ್ಲ, ನಮಗೆ ಆರೋಗ್ಯದಲ್ಲಿ ತುಂಬ ಸ್ಥಿತಿ ಗಂಭೀರವಾಗಿದೆ ಅನ್ನೋರಿಗೋಸ್ಕರ, ಮತ್ತು ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ನಿಂತ್ಕೊಂಡು ಪೂಜೆ ನೋಡೋದಕ್ಕಾಗೋದಿಲ್ಲ, ಅಂಥವರು ಬರಲಿಕ್ಕೆ ಆಗದೇ ಇರೋವಂಥವ್ರಿಗೆ, ತುಂಬ ಕಷ್ಟ ಆಗೋವಂಥವ್ರಿಗೆ ಮನೆಯಲ್ಲಿನೇ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀವಿ. ಇಲ್ಲ ಅಂದರೆ ಅವರು ಈ ಪೂಜೆಗಳಿಗೆ ಅವರು ಯಾರೇ ಬೇಕಾದ್ರೂ ಅಟೆಂಡ್ ಮಾಡ್ಬೋದು. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಅಘೋರಿಯ ಕುರಿತಾಗಿ. ಅಘೋರಿಗಳ ದಿನಚರಿ ಯಾವ ರೀತಿಯಾಗಿರುತ್ತೆ? ಸಾಮಾನ್ಯವಾಗಿ ನಾವೆಲ್ಲರೂ ಭಯ ಪಡ್ತೀವಿ ಅಘೋರಿಗಳನ್ನು ನೋಡಲಿಕ್ಕೆ ಅಥವಾ ಅವರ ಬಳಿ ಹೋಗಲಿಕ್ಕೆ. ಇನ್ನು ಅವರ ಬಳಿ ಹೋಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದಾದರೆ ಯಾವೆಲ್ಲ ರೀತಿಯಾದಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಒದಗಿಸ್ಕೊಳ್ಬಹುದು. ಜೊತೆಗೆ ಪೂಜೆ ಪುನಸ್ಕಾರಗಳನ್ನು ಅವರು ನಮಗೆ ಹೇಳ್ತಾರೆ, ಯಾವ ರೀತಿಯಾದಂಥ ಪೂಜೆಗಳನ್ನು ಮಾಡಬೇಕಾಗತ್ತೆ, ಆ ಪೂಜಾ ವಿಧಿವಿಧಾನಗಳು ಯಾವ ರೀತಿಯಾಗಿರುತ್ತೆ. ಸೊ ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ನೀಡ್ತಾ ಇದ್ದೀವಿ. ಇನ್ನು ಅಘೋರಿ ಅಮ್ಮನವರ ನೀವು ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ನೇರವಾಗಿ ಅಘೋರಿ ಅಮ್ಮನವ್ರನ್ನ ಭೇಟಿಯಾಗ್ಬೋದು. ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು, ಅಮ್ಮನವರೇ ಹೇಳಿದ ಹಾಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಾಗಿರ್ಬೋದು, ವಾಸ್ತುದೋಷದಲ್ಲಿ ಏನಾದರೂ ಸಮಸ್ಯೆಗಳಾಗಿರ್ಬೋದು, ಕುಟುಂಬದಲ್ಲಿ ಯಾವುದೇ ರೀತಿಯಾದಂಥ ಕಲಹಗಳಾಗಿರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಅಘೋರಿ ಅಮ್ಮನವರು ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಇನ್ನು ಅಮ್ಮ ನೀವು ಹೇಳಿದ್ರಿ ಸ್ಮಶಾನದಲ್ಲೂ ಕೂಡ ಇದು ಒಂದು ರೀತಿಯಾದಂಥ ಪೂಜೆಯನ್ನು ಮಾಡ್ತೀವಿ ಅಂತ. ಈಗ ಸಾಮಾನ್ಯವಾಗಿ ನಮಗೆಲ್ಲ ಸ್ಮಶಾನ ಅಂದ ತಕ್ಷಣ ನಮಗೆ ಭಯ ಆಗುತ್ತೆ, ನಿಮಗೆ ಆ ಭಯ ಅನ್ನೋದೇ ಇರೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬಹುದು? ಸೊ ನಾವು ಕೂಡ ಸ್ಮಶಾನದಲ್ಲಿ ಬಂದು ಆ ಪೂಜೆಗಳನ್ನು ಮಾಡಬೇಕಾ, ಹೇಗೆ? ಸೊ ಇದ್ರ ಕುರಿತಾಗಿ ತಿಳಿಸ್ಕೊಡೋಂತಾರೆ. ವೀಕ್ಷಕರೇ, ಇದ್ರ ಕುರಿತಾಗಿ ಅಮ್ಮನವರು ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಅಘೋರಿ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಘೋರಿಗಳ ಕುರಿತಾಗಿ, ಅಘೋರಿಗಳು ಮಾಡುವಂಥ ಪೂಜೆ ಪುನಸ್ಕಾರಗಳ ಕುರಿತಾಗಿ, ಹಾಗೆ ಸಾಮಾನ್ಯ ಜನರಿಗೆ ಬರುವಂಥ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಅಮ್ಮನವ್ರ ಕಡೆಯಿಂದ ನಾವು ನಿಮಗೆ ನೀಡ್ತಾ ಇದ್ದೀವಿ. ಅಮ್ಮ, ನಾನು ಬ್ರೇಕ್ಗಿಂತ ಮುಂಚೆ ಕೇಳಿದೆ, ಸೊ ಸ್ಮಶಾನಕ್ಕೆ ಹೋಗೋದು ಅಂದರೆ ನಮಗೆಲ್ಲ ಭಯ, ಸ್ಮಶಾನ ಅಂದ್ರೇ ಭಯ. ಸೊ ಅಲ್ಲಿ ಒಂದು ಪೂಜೆ ವಿಧಾನವನ್ನು ನೀವು ನಮಗೆ ತಿಳಿಸ್ಕೊಡ್ರಿ. ಅಂಥ ಸಂದರ್ಭದಲ್ಲಿ ನಾವು ಕೂಡ ಬರಬೇಕಾಗತ್ತಾ, ಅಥವಾ ನಮ್ಮ ಬದಲಿಗೆ ನೀವೇ ಅಲ್ಲಿ ಪೂಜೆಗಳನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಒದಗಿಸ್ಕೊಡ್ತೀರಾ? ಹೇಗಿರುತ್ತೆ? ಅದು ಎರಡು ರೀತಿಯೂ ಇರುತ್ತೆ ಅಮ್ಮ. ಈಗ ಸ್ಮಶಾನಕ್ಕೆ ಧೈರ್ಯವಾಗಿ ಈಗ ಯಾರು ಇರಬೇಕು ಅಂತಂದರೆ, ನಿಮಗೆ ಈಗ ನಮ್ಮಂಥ ಯಾರಾದರೂ ಅಘೋರಿಗಳು ಸಾಧಕರು ಇದ್ದಾಗ, ಸಾಧಕರ ಜೊತೆ ಒಬ್ಬ ಗುರು ಜೊತೆ ನೀವು ಹೋಗಿ ಸ್ಮಶಾನದಲ್ಲಿ ಕೂತ್ಕೊಳ್ಳೋದ್ರಿಂದ ಭಯ ಇರೋದಿಲ್ಲ. ಕೆಲವರಿಗೆ ಮೂಢನಂಬಿಕೆ ಇರುತ್ತೆ, ಸ್ಮಶಾನದಲ್ಲಿ ನೆಗೆಟಿವ್ ಎನರ್ಜೀಸ್ಗಳಿರ್ತವೆ, ದೆವ್ವ ಇರುತ್ತವೆ, ಭೂತಗಳಿರ್ತವೆ, ಓಡಾಡ್ತವೆ ಇರುತ್ತೆ ಅಂತ. ಬಟ್ ನಮಗೆ ಏನಿರುತ್ತೆ ಅಂದರೆ ಅದು ಶಿವನ ಸ್ಥಾನ ಅಂತ ನಾವು ಅಂದ್ಕೊಂಡಿದ್ದೀವಿ. ಸ್ಮಶಾನ ಬಂದ್ಬಿಟ್ಟು ಶಿವ ವಾಸ ಮಾಡ್ತಕ್ಕಂಥ ಜಾಗ, ವೀರಭದ್ರ ಸ್ವಾಮಿ ವಾಸ ಮಾಡ್ತಕ್ಕಂಥ ಜಾಗ ಅದು. ಸೊ ಅಲ್ಲಿ ನಮಗೆ ಅಘೋರಿಗಳು ಜಾಸ್ತಿ ಸ್ಮಶಾನದಲ್ಲಿನೇ ಸಾಧನೆಗಳು ಮಾಡ್ತೀವಿ, ಮತ್ತು ಅಲ್ಲಿ ಸ್ಮಶಾನದಲ್ಲಿ ಪೂಜೆಗಳೂ ಅಲ್ಲೇ ನಾವು ಪೂಜೆಗಳು ಮಾಡ್ತಾ ಇರ್ತೀವಿ. ಸೊ ಇದನ್ನು ಸಮಸ್ಯೆ ಇರೋ ಅಂಥವ್ರು ಯಾರಾದರೂ, ಈಗ ಸಾಮಾನ್ಯವಾದ ಜನರು
ರುದ್ರಭೂಮಿಗೆ ಬರಬೇಕು ಅಂತಂದರೆ ನಾವು ರುದ್ರಭೂಮಿ ಅಂತ ಕರಿತೀವಿ. ಯಾಕಂದರೆ ರುದ್ರ ಇರ್ತಕ್ಕಂಥ ಭೂಮಿ ಅದು. ಆ ರುದ್ರಭೂಮಿಗೆ ಬರಬೇಕಾದ್ರೆ ಅವರಿಗೆ ಧೈರ್ಯವಾಗಿ ಬರ್ಬೋದು. ಬರಬೇಕಾದ್ರೆ ನಾವು ಒಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಪೂಜೆ ಕೂರಿಸ್ಬೇಕಾದ್ರೂ ವಿಧಿವಿಧಾನ ಇರುತ್ತೆ. ಅಲ್ಲಿ ನಾವು ಗಣಗಳನ್ನ ಅಂದರೆ ಶಿವಗಣಗಳಿರುತ್ತವೆ. ಶಿವಗಣಗಳಿಗೆ ನಾವು ಒಂದು ಪರ್ಮಿಷನ್ ತೊಗೋಬೇಕಾಗತ್ತೆ. ಮತ್ತು ಆ ರೀತಿ ಯಾರ್ಯಾರನ್ನ ಪರ್ಮಿಷನ್ ತೊಗೊಂಡು ನಾವು ಭೂಮಿ ಪ್ರವೇಶ ಮಾಡಬೇಕು ಅನ್ನೋದು ನಮ್ಮಲ್ಲಿ ಒಂದು ವಿಧಾನ ಇದೆ. ಅದ್ರ ಪ್ರಕಾರ ನಾವು ಹೋದರೆ ಅಲ್ಲಿ ನಾವು ಒಂದು ದೈವಿಕ ಶಕ್ತಿ ಜೊತೆ ಕೂತು ಪೂಜೆ ಮಾಡೋದಕ್ಕೆ ಒಂದು ವಿಶೇಷತೆ ಇರುತ್ತೆ. ಧೈರ್ಯ ಇದ್ದು ನಮ್ಮ ಜೊತೆ ಗುರು ಇದ್ದಾನೆ ಅನ್ನೋ ಒಂದು ಅಭಿಪ್ರಾಯ ಇದ್ದರೆ ಅವ್ರು ಬಂದು ಕೂತ್ಕೊಂಡು ಪೂಜೆಯಲ್ಲಿ ಭಾಗವಹಿಸ್ಬೋದು. ಇಲ್ಲ ಅಂತ ಅಂದರೆ ನಾವು ಬರಲ್ಲ, ನಮಗೆ ತುಂಬ ಭಯ ಆಗುತ್ತೆ, ನೀವೇ ಮಾಡಿ, ನೀವೇ ನಮಗೆ ಪರಿಹಾರ ಕೊಡಿ ಅಂತ ಹೇಳ್ತಾರೆ. ಅಂಥ ತುಂಬ ತಾಂತ್ರಿಕ ದೋಷ ಇದ್ದವ್ರಿಗೆ, ಮಾಟ ಮಂತ್ರ ದೋಷ ಜಾಸ್ತಿ ಇದ್ದವ್ರಿಗೆ ನಾವು ತಾಂತ್ರಿಕ ಪ್ರಯೋಗಗಳನ್ನ ಸ್ಮಶಾನದಲ್ಲೇ ಮಾಡಬೇಕಾಗುತ್ತೆ. ಸೊ ಅಂಥವರಿಗೆ ನಾವು ಅವರ ಒಂದು ಸಂಕಲ್ಪದ ಮೇರೆಗೆ ಅವ್ರ ಹೆಸರಲ್ಲಿ ಕೂತು ಅಲ್ಲಿ ನಾವು ರುದ್ರಭೂಮಿನಲ್ಲಿ ಪೂಜೆ ಮಾಡಿಕೊಡ್ತೀವಿ. ಇನ್ನು ಮಾಟ ಮಂತ್ರದ ಬಗ್ಗೆ ಮಾತಾಡೋದಾದರೆ, ಮಾಟ ಮಂತ್ರ ಆ ಒಂದು ಪದ ಕೇಳಿದ್ರೆ ಒಂದು ರೀತಿಯಾದಂಥ ಭಯ ಇರುತ್ತೆ. ಸೊ ಮಾಟ ಮಂತ್ರ ಮಾಡಿಸಿದರೆ ಏನೋ ಆಗ್ಬಿಟ್ಟಿದೆ ಅನ್ನೋವಂಥವ್ರಿಗೆ ನಿಮ್ಮ ಬಳಿ ಬಂದರೆ ಏನಾದರೂ ಪರಿಹಾರ ಸಿಗುತ್ತಾ? ಯಾವ ರೀತಿಯಾದಂಥ ಪರಿಹಾರವನ್ನು ನೀವು ಹೇಳ್ತೀರಾ? ಖಂಡಿತ ಸಿಗುತ್ತೆ. ಈ ಮಾಟ ಮಂತ್ರ ಮಾಡಬೇಕಾದ್ರೆ ತುಂಬ ಮಾಟ ಮಂತ್ರಗಳು ಇದು ಇರುತ್ತೆ. ಏನಂದರೆ ಕೆಲವ್ರಿಗೆ ಕಾಶ್ಮೀರ ಪ್ರಯೋಗ ಅಂತ ಮಾಡ್ತಾರೆ, ಬಾನಾಮತಿ ಪ್ರಯೋಗ ಮಾಡ್ತಾರೆ. ಇದರಲ್ಲಿ ಮಾಟ ಮಂತ್ರದಲ್ಲಿನೇ ತುಂಬ ವಿಧಾನಗಳಲ್ಲಿ ಮಾಡಿರ್ತಾರೆ. ಸೊ ಆ ಮಾಟ ಮಂತ್ರಗಳನ್ನ ಪರಿಹಾರ ಮಾಡೋದಕ್ಕೆ ಆಗ ನೋಡಿದಾಗ ಆ ವ್ಯಕ್ತಿ ಆಗಿರಲಿ, ಆ ಕುಟುಂಬ ಆಗಿರಲಿ, ಅಥವಾ ಅವರ ಸಮಸ್ಯೆಗಳನ್ನು ನೋಡಿದಾಗ ಯಾವ ರೀತಿ ಇವ್ರಿಗೆ ಪ್ರಯೋಗ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಅದು ಕಾಶ್ಮೀರ ಪ್ರಯೋಗನ, ಬಾನಾಮತಿ ಪ್ರಯೋಗನ ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅಂತ ನೋಡಿ ಆ ಪ್ರಯೋಗಕ್ಕೆ ಯಾವ ಶಕ್ತಿನ ನಾವು ಉಪಯೋಗಿಸಿ ಅದನ್ನು ನಾವು ತೆಗಿಬೋದು, ಅದನ್ನು ನಿವಾರಿಸ್ಬೋದು ಅವರಿಗೆ ಅಂತ ನೋಡಿಕೊಂಡು ಅದನ್ನು ನಿವಾರಣೆ ಮಾಡಿಕೊಡ್ತೀವಿ. ಇನ್ನು ಅಮ್ಮ, ನೀವು ದೀಕ್ಷೆಯನ್ನು ಕೊಡ್ತೀರಾ? ಅಂದರೆ ಅಘೋರಿ ಆಗೋಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನಿಮ್ಮ ಬಳಿ ಬಂದರೆ ದೀಕ್ಷೆಯನ್ನು ನೀವು ಕೊಡ್ತೀರಾ ಅಂತ ನಾವು ಕೇಳಿದ್ದೀವಿ. ಅದು ನಿಜವಾ? ಸೊ ದೀಕ್ಷೆ ತಗೊಳ್ಬೇಕು ಅಂದರೆ ನಾವು ಏನೆಲ್ಲ ನಿಯಮಗಳನ್ನು ಪಾಲಿಸ್ಬೇಕಾಗುತ್ತೆ? ದೀಕ್ಷೆ ಅನ್ನೋದು ನಿಜ, ನಾನು ಮೊದಲೇ ಹೇಳಿದಾಗೆ ದೀಕ್ಷೆ ಅನ್ನೋದು ಒಂದು ದಾರಿ, ನಾವು ಒಂದು ಸನಾತನ ಧರ್ಮದ ದಾರಿನ ತೋರಿಸ್ಕೊಡುವಂಥದ್ದು ದೀಕ್ಷೆ. ಅದರಲ್ಲಿ ನಾಮದೀಕ್ಷೆ, ಮಂತ್ರದೀಕ್ಷೆ, ಈ ರೀತಿ ಒಂದೊಂದು ಸ್ಟೆಪ್ಸ್ ಇರುತ್ತೆ. ನಾವು ಅಘೋರಿಗಳು ದೀಕ್ಷೆ ಕೊಡೋದ್ರಿಂದ ಒಂದೇ ಸಲ ಅವರು ಅಘೋರಿ ಆಗೋದಕ್ಕೆ ಸಾಧ್ಯ ಆಗಲ್ಲ. ಒಬ್ಬ ಶಿಷ್ಯ ಒಬ್ಬ ಗುರು ಹತ್ರ ಸಾಧನೆ ಯಾವ ರೀತಿ ಮಾಡ್ತಾನೆ, ಅವನು ಯಾವ ರೀತಿ ಅವ್ರು ಕೊಟ್ಟಿರ್ತಕ್ಕಂಥ ವಿದ್ಯೆನ ಕಲಿತಾನೆ, ಆ ಕಲಿತ ಮೇಲೆ ಅವ್ರನ್ನ ಮುಂದಿನ ಸ್ಟೆಪ್ಗೆ ಕರ್ಕೊಂಡು ಹೋಗ್ತೀವಿ. ಅದಕ್ಕೆ ಮೊದಲು ನಾವು ಮಂತ್ರದೀಕ್ಷೆ ಕೊಡ್ತೀವಿ, ನಾಮದೀಕ್ಷೆಗಳು ಇರುತ್ತವೆ. ಈ ರೀತಿ ಒಂದೊಂದೇ ಸ್ಟೆಪ್ಸ್ನ ಕೊಟ್ಟು ಅವರಿಗೆ ಒಂದು ಧರ್ಮದ ದಾರಿ ಮತ್ತು ಒಂದು ಏನು ಅವ್ರಿಗೆ ಅಘೋರಿಗಳು ಪ್ರಾಕ್ಟೀಸಸ್ ಆಗಿರ್ಬೋದು, ಅಥವಾ ಅಘೋರಿ ಪ್ರಾಕ್ಟೀಸಸ್ದಲ್ಲಿ ಯಾವ ವಿಧಾನದಲ್ಲಿ ಮಾಡಬೇಕು ಅನ್ನೋದು ಇರುತ್ತೆ. ಈಗ ಅವರು ಒಂದು ನಮ್ಮ ಪಂಥದಲ್ಲಿ ಇರುತ್ತೆ, ವಾಮಾಚಾರ ಪಂಥ, ಮತ್ತು ಈ ರೀತಿ ಒಂದು ಋಗ್ವೇದದಲ್ಲಿ ಬರುತ್ತೆ, ಶಂಕರಾಚಾರ್ಯರದು ಒಂದು ಪಂಥ ಬರುತ್ತೆ, ಬೌದ್ಧ ಕೌಲದು ಒಂದು ಪಂಥ ಬರುತ್ತೆ. ಈ ರೀತಿ ಪಂಥಗಳಿರುತ್ತವೆ. ಸೊ ಆ ಪಂಥದಲ್ಲಿ ಆ ವ್ಯಕ್ತಿಗೆ ಯಾವುದು ಸೂಕ್ತ ಅಂತ ನೋಡಿ ಆ ಸೂಕ್ತವಾದ ಒಂದು ವಿಧಾನನ ಹೇಳ್ಕೊಟ್ಟು ಅವರಿಗೆ ದೀಕ್ಷೆ ಕೊಡ್ತೀವಿ. ಓಕೆ. ಇದು ಒಮ್ಮೆ ದೀಕ್ಷೆ ತಗೊಂಡ ನಂತರ ನಮ್ಮ ದಿನಚರಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು, ಜೊತೆಯಲ್ಲಿ ವೇಷಭೂಷಣಗಳನ್ನು ನಾವು ಬದಲಾಯಿಸ್ಕೊಳ್ಬೇಕಾಗತ್ತಾ ಅಂತ? ಇಲ್ಲ, ಈಗ ನೀವು ದೀಕ್ಷೆ ತಗೊಂಡಾಗ ನಿಮ್ಮ ದಿನಚರಿ ಏನಿರಲ್ಲ, ನಾವು ಟೈಮಿಂಗ್ಸ್ ಕೊಟ್ಟಿರ್ತೀವಿ. ಯಾವ ಮುಹೂರ್ತದಲ್ಲಿ ಯಾವ ಸಮಯದಲ್ಲಿ ಅವರು ಜಪ ಮಾಡಬೇಕು, ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು ಅನ್ನೋದನ್ನು ನಾವು ಟೈಮಿಂಗ್ಸ್ ಕೊಟ್ಟಿರ್ತೀವಿ. ಆ ಟೈಮಲ್ಲಿ ಅವರಿಗೆ ಅನುಕೂಲ ಮಾಡಿಕೊಂಡು ಆ ಟೈಮಲ್ಲಿ ಅವರು ಉಡುಪುಗಳನ್ನ ಹಾಕಿ ಅವರು ಪೂಜೆ ಮಾಡಬೇಕು ಅನ್ನೋದನ್ನು ಸಹ ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ. ಮತ್ತು ಮಂತ್ರ ಕೊಟ್ಟಿರ್ತೀವಿ. ಪ್ರತಿಯೊಂದಕ್ಕೂ ಮಂತ್ರ ಇರುತ್ತೆ. ಆ ಮಂತ್ರ ಜಪ ಮಾಡಿಕೊಂಡು ಆ ಟೈಮಲ್ಲಿ ಅವರು ಮಾಡಿ, ನಂತರ ಅವರು ದಿನನಿತ್ಯ ಹೇಗಿರ್ತಾರೋ, ಅವ್ರ ರುಟೀನ್ ಲೈಫ್ ಹೇಗಿರುತ್ತೋ ಆ ರೀತಿ ಅವ್ರು ಮಾಡ್ಕೋಬೋದು. ಸದಾ ಸಮಯದಲ್ಲಿಯೂ ಸಹ ಅವರು ಡ್ರೆಸ್ ಕೋಡ್ ಹಾಕಬೇಕು ಅಂತ ಇರಲ್ಲ. ಕೆಲವರು ಸದಾ ಸಮಯದಲ್ಲೂ ಡ್ರೆಸ್ ಕೋಡ್ ಹಾಕ್ಕೊಂಡಿರ್ತಾರೆ. ಯಾಕೆಂದರೆ ಗುರುಭಕ್ತಿ, ಗುರುಗೆ ಅವರು ಏನಾಗಿರ್ತಾರೆ, ಡಿವೋಟೀಸ್ ಆಗಿರ್ತಾರೆ. ಸೊ ಅವರು ಏನು ಹೇಳ್ತಾರೆ, ನಮ್ಮ ಗುರು ಹೇಗಿರ್ತಾನೋ ನಾನು ಹಾಗಿರ್ತೀನಿ,
ನನಗೇನು ಅಭ್ಯಂತರ ಇಲ್ಲ ಸಮಾಜದಲ್ಲಿ ಅಂತ ಅನ್ನೋರು ಅವರು ರುಟೀನ್ ಲೈಫು ಅದೇ ಡ್ರೆಸ್ ಹಾಕ್ಕೊಂಡಿರ್ತಾರೆ. ಇಲ್ಲ ಅಂತಂದರೆ ಪೂಜಾ ಸಮಯದಲ್ಲಿ ಹಾಕ್ಕೊಂಡು ಮಾಡಬೇಕಾಗತ್ತೆ. ಆ ಎನರ್ಜಿಗಳಿಗೋಸ್ಕರ ನಾನು ಮುಂದೆ ಅದನ್ನು ತಿಳಿಸ್ಕೊಡ್ತೀವಿ. ಯಾವ ಬಟ್ಟೆ ಹಾಕ್ಕೊಂಡ್ರೆ ಯಾವ ಎನರ್ಜಿ ನಮಗೆ ರಿಸೀವ್ ಆಗುತ್ತೆ, ಯಾವ ಎನರ್ಜಿ ಡಿಸ್ಚಾರ್ಜ್ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಸಹ ಕಲರ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅದಕ್ಕೆ ಆ ಕಲರ್ ಹಾಕ್ಕೊಂಡು ಅವ್ರಿಗೇನಾದರೂ ಒಂದು ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಯಾವ ಕಲರ್ ಬಟ್ಟೆ ಹಾಕ್ಕೊಂಡು ಅವರು ಕೂತ್ಕೋಬೇಕು ಅನ್ನೋದು ಸಹ ಇರುತ್ತೆ. ಅದನ್ನು ಹಾಕ್ಕೊಂಡು ಮಾಡಬೇಕಾಗತ್ತೆ ಅವರು. ಓಕೆ, ಇನ್ನು ಯಾವ ವಯಸ್ಸಿನಲ್ಲಿ ದೀಕ್ಷೆಯನ್ನು ತಗೊಳ್ಳೋಕ್ಕೆ ಅವಕಾಶವಿದೆ? ಕಲಿಯೋದಕ್ಕೆ ಇದಕ್ಕೆ ವಯಸ್ಸಿನ ಇದು ಇರೋದಿಲ್ಲ, ಮತ್ತು ಅವರ ಒಂದು ಶಕ್ತಿ ಸಾಮರ್ಥ್ಯ ಬೇಕಾಗುತ್ತೆ. ಇದರಲ್ಲಿ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್, ಆಹಾರದ ಬಗ್ಗೆ ಇರುತ್ತೆ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಈಗ ನಾವು ಒಂದು 8 ವರ್ಷದಿಂದ 10-12 ವರ್ಷದ ಮಕ್ಕಳಿಂದನೂ ಪ್ರಾರಂಭ ಆಗಿರುತ್ತೆ. ಈಗ ನಮ್ಮಲ್ಲಿ ತೊಗೊಂಡಿರ್ತಕ್ಕಂಥವ್ರು 60 ವರ್ಷದವ್ರು ತೊಗೊಂಡಿದ್ದಾರೆ, 50 ವರ್ಷದವ್ರು ತೊಗೊಂಡಿದ್ದಾರೆ, 40 ವರ್ಷದವರು, 20 ವರ್ಷದ ಮಕ್ಕಳುಗಳು. ಈ ರೀತಿ ಅದಕ್ಕೆ ವಯಸ್ಸಿಂದು ಇರಲ್ಲ. ಅವರು ಪ್ರಾಕ್ಟೀಸ್ ಮಾಡೋದಕ್ಕೆ ಅವ್ರಿಗೆ ಒಂದು ಸಾಮರ್ಥ್ಯ ಇದ್ದರೆ ಸಾಕು, ಅವರು ದೀಕ್ಷೆ ತಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಮೆಸೇಜ್ ಕೊಡೋದಾದರೆ ಏನು ಕೊಡ್ತೀರಾ? ನಾವು ಈಗ ಏನೋ ಒಂದು ಈ ವಿಧಾನನ ನಾವು ಹೇಳ್ಕೊಡ್ತಾ ಇದ್ದೀವಿ, ಅಗೋರಿಸಮ್ನ ನಾವು ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಅಂತಂದರೆ ಇದರಿಂದ ನಮಗೇನು ಅಂತಂದರೆ ಕೆಲವು ಈಗ ಒಂದು ಸಮಸ್ಯೆಗಳು ಅಂತ ಅಷ್ಟೇ ಅಲ್ಲ. ಸೊ ಇದರಲ್ಲಿ ನಮಗೇನಾಗುತ್ತೆ ಅಂತಂದರೆ ಮುಕ್ತಿಗೆ ಮಾರ್ಗ, ಮೋಕ್ಷಕ್ಕೆ ಮಾರ್ಗ, ಮುಕ್ತಿ ಮಾರ್ಗ ಯಾವ ರೀತಿ ಕಂಡುಹಿಡ್ಕೋಬೇಕು, ಸಮಾಧಿ ಸ್ಟೇಜ್ ಅಂತ ಕರಿತೀವಿ, ಸಮಾಧಿ ಸ್ಟೇಜನ್ನ ಯಾವ ರೀತಿ ಅವರು ರೀಚ್ ಆಗಬೇಕು, ಇದನ್ನು ಕಲಿಯೋದಕ್ಕೋಸ್ಕರ ಮತ್ತು ಅವರ ನಿತ್ಯ ದೈನಂದಿನ ಜೀವನದ ಚಟುವಟಿಕೆಗಳನ್ನ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಯಾವುದೇ ತೊಂದರೆ ಇಲ್ಲದೆ ಇರೋ ಥರ ಅದನ್ನು ತಿಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಈ ವಿದ್ಯೆನ ಹೇಳ್ಕೊಡ್ತಾ ಇರೋದು. ಇದನ್ನು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಅಂತಲೇ ಆಗಲಿ ಅಥವಾ ಇದನ್ನು ಜನರಿಗೆ ನಾವು ಮೂಢನಂಬಿಕೆ ಅನ್ನೋದು ಕೆಲವರಲ್ಲಿ ಇರುತ್ತೆ. ಇದು ಮೂಢನಂಬಿಕೆ ಅಲ್ಲ, ವಿಜ್ಞಾನದ ಮೇಲೆ ಆಧಾರವಾಗಿರುತ್ತೆ. ಅದರಿಂದ ಇದನ್ನು ಅವರು ಒಂದು ದಿನನಿತ್ಯ ಜೀವನದಲ್ಲಿ ರೂಢಿಸ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಸಹ ಒಂದು ಮೋಕ್ಷ ದಾರಿ ಸಿಗುತ್ತೆ ಅಂತ ನಾನು ಮೆಸೇಜನ್ನು ಹೇಳ್ತೀನಿ ಈ ವಿಷಯದಲ್ಲಿ. ಓಕೆ ಅಮ್ಮ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರದ ಬಗ್ಗೆ ತಿಳುವಳಿಕೆ ನೀಡಿದ್ದೀರಾ. ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ನೀವು ಅಮ್ಮನವ್ರನ್ನ ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಬೇಕು ಅಂದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ನೇರವಾಗಿ ಅಮ್ಮನವ್ರನ್ನ ಭೇಟಿಯಾಗ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.